ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಇವತ್ತಂತೂ ಧಾರವಾಡದಲ್ಲಿ ಒಂದು ರೀತಿಯ ರಣಾಂಗಣ ಸೃಷ್ಟಿಯಾಗಿತ್ತು. ಯಾಕೆ ಅಂತಂದರೆ ಸರ್ಕಾರಿ ನೌಕರಿಯ ಕನಸು ಕಂಡು ರಾತ್ರಿಯ ಹಗಲು ನಿದ್ದೆ ಮಾಡದೆ ಓದ್ತಾ ಇರುವಂತಹ ನಿರುದ್ಯೋಗಿ ಯುವಕರು. ನಮ್ಮ ಯುವಕರನ್ನ ನಿರುದ್ಯೋಗಿ ಅಂತ ಆ ಪದ ಬಳಕೆಗೆ ನನ್ಗೆ ಯಾಕೋ ಇಷ್ಟನೇ ಆಗ್ತಾ ಇಲ್ಲ ರಾಮ್. ನಿಜಮಾ ಆ ನಿರುದ್ಯೋಗಿಗಳು ಅಂತಂದ್ರೆ ಅದೊಂದು ರೀತಿಯ ಅವಮಾನ ಅಂತ ನನಗನ್ಸುತ್ತಪ್ಪ. ಯಾಕೆಂದ್ರೆ ಅಷ್ಟೆಲ್ಲ ಓದಿರ್ತಾರೆ, ಅಷ್ಟೆಲ್ಲ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಮತ್ತು ಸರ್ಕಾರಿ ಹುದ್ದೆ ಅಂತ ಅನ್ನುವುದು ಏನು ಈಸಿಯಾಗಿ ಸಿಕ್ಬಿಡಲ್ಲ. ಅದಕ್ಕೋಸ್ಕರ ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ನಡೆಸಬೇಕಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅವ್ರು ಎಕ್ಸೆಲ್ ಆಗ್ಬೇಕಾಗತ್ತೆ. ಸೊ ಬಹಳಷ್ಟು ಕಷ್ಟ ಇದೆ. ಸರ್ಕಾರಿ ನೌಕರಿ ಅಂದ್ರೆ ಕರೆದ್ಬಿಟ್ಟು ಹಿಂದಿನ ಕಾಲದಲ್ಲಿ ನೀನ್ ಮಾಡ್ತೀಯಾ ಅಂತ ಕರೆದು ಕೊಡೋಷ್ಟು ಈಸಿ ಇಲ್ಲ. ಇವ್ರು ನೋಟಿಫಿಕೇಶನ್ ಮಾಡೋದಕ್ಕೆ 2.5 ವರ್ಷ ಆಯ್ತು. ಈಗ ಲಬ್ 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 ಅಂತ ಯುವಕರೆಲ್ಲ ಹೊಯ್ಕೋತಿದಾರೆ. ಅಲ್ಲಿ ಧಾರವಾಡದಲ್ಲಿ ಹೆಣ್ಮಕ್ಳು ಸಹಿತ ಉಳ್ಳಾಡಳ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಧಾರವಾಡದಲ್ಲಿ ವಿದ್ಯಾಕಾಶಿ ಅಂತಾರೆ, ಎಲ್ಲರೂ ಹೋಗ್ತಾರೆ ಅಲ್ಲಿಗೆ. ಈಗ ಬೆಂಗಳೂರು ಆಗಿರ್ಬೋದು ಅಥವಾ ರಾಜ್ಯದ ಎಲ್ಲಾ ಭಾಗಗಳಿಂದಲೂ ಕೂಡ ಧಾರವಾಡಕ್ಕೆ ಹೋಗ್ತಾರೆ ಈ ತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗೋದಕ್ಕೆ. ಧಾರವಾಡನ ವಿದ್ಯಾಕಾಶಿ ಅಂತ ಕರೀತಾರೆ. ಯಾರೊಬ್ರು ಮಾತಾಡ್ತಿರೋದನ್ನ ನೋಡಿದೆ, ನಾನು ಅಟ್ಲೀಸ್ಟ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಧಾರವಾಡ ಬಿಡ್ಬೇಕಂತ ಮಾಡೀನಿ. ನಾನ್ ಬೆಂಗಳೂರು ಹುಡುಗ, ಅಟ್ಲೀಸ್ಟ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನಾನ್ ಧಾರವಾಡ ಬಿಡ್ಬೇಕು ಅಂತ ನಾನು ಇದೀನಿ, ಕಾಯ್ತಾ ಇದ್ದೀನಿ. ಇಲ್ಲದ್ರೆ ನಾನ್ ಧಾರವಾಡ ಬಿಡಲ್ಲ. 2.5 ವರ್ಷದಿಂದ ಕಾಯ್ತಾ ಇದ್ದೀನಿ ಅಂತ. ಸೊ ಈ ರೀತಿ ಕಾಯ್ತಾ ಇರುವಂತಹ ಯುವಕರುಗಳು ಈಸಿಯಾಗಿ ನರೇಂದ್ರ ಮೋದಿ ಅವರೇ ನೀವ್ ಹೇಳಿದ್ರಿ ವರ್ಷಕ್ಕಿಷ್ಟು 2 ಕೋಟಿ ಅಂತಂದ್ರಿ, ನೀವು ಯುವಕರಿಗೆ ಉದ್ಯೋಗ ಕೊಟ್ರ ಅಂತ ಕೇಂದ್ರ ಸರ್ಕಾರವನ್ನ, ನರೇಂದ್ರ ಮೋದಿ ಅವರನ್ನ ಟೀಚೆ ಮಾಡುವಂತ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಮತ್ತು ಅವರ ಸಚಿವ ಸಂಪುಟ ಅಥವಾ ಕಾಂಗ್ರೆಸ್ ಪಕ್ಷ ಇವತ್ತು ನಿಮ್ ವಿರುದ್ಧ ಬೀದಿಗೆ ಎಳೆದ್ರು. ಉದ್ಯೋಗಾಕಾಂಕ್ಷಿಗಳು, ನಿರುದ್ಯೋಗಿ ಯುವಕರು. ಎಷ್ಟು ಪದ ಬಹಳ ಹರ್ಟ್ ಆಗುತ್ತೆ ಅದು. ಯಾಕೆ ಅಂತಂದ್ರೆ ಮರ್ಯಾದೆ ಇಲ್ಲ ಮನೆಯಲ್ಲಿ. ಗವರ್ಮೆಂಟ್ ಜಾಬ್ ತರ್ತೀನಿ ಅಂತಂದಿ 3 ಹೊತ್ತು ಓದ್ತಾ ಕುತ್ಕೊಂಡಿ, ಈಗ ಕೆಲ್ಸಾನು ಇಲ್ಲ, ವಯಸ್ಸು ಆಯ್ತು. ಈ ತರ ಬಹಳಷ್ಟು ಜನ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಧಾರವಾಡದಲ್ಲಿ ಇವತ್ತೇನಾಯ್ತು, ಅದೇ ರೀತಿ ಪಾಲಿಟಿಕ್ಸ್ ಅಲ್ಲಂತೂ ಸಿಕ್ಕಾಪಟ್ಟೆ ದೊಡ್ಡವರೇ ಈಗ ಪಿಚ್ ಇಳಿದು ಬಿಟ್ಟಿದ್ದಾರೆ. ಈಗ ಎಲ್ಲ ಬ್ಯಾಟ್ ಇಟ್ಕೊಂಡು ರೆಡಿ ಆಗಿದ್ದಾರೆ ಬ್ಯಾಟ್ ಬೀಸಕ್ಕೆ. ಈಗ ಬಿಡ್ತಾ ಇದಾರೆ ಒಬ್ಬೊಬ್ರೆ ಬ್ಯಾಟ್ ಬೀಸ್ತಾ, 6, 4 ಸುರಿಮಳೆ. ಸೊ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಹಲ್ಚಲ್ ಇದೆಲ್ಲವನ್ನ ನಿಮ್ ಮುಂದೆ ಇರ್ತೀವಿ. ಆದ್ರೆ ಅದಕ್ಕೆ ವಿದ್ಯಾಕಾಶಿ ಎಂದೇ ಹೆಸರಾದ ಧಾರವಾಡದಲ್ಲಿ ಇಂದು ಸರ್ಕಾರಿ ಉದ್ಯೋಗಕ್ಕಾಗಿ ಕಿಚ್ಚು ಭುಗಿಲೆದ್ದಿದೆ. ಸಿಎಂ ಕುರ್ಚಿ ಕದನದಲ್ಲೇ ಮುಳುಗಿರೋ ಸಿದ್ದರಾಮಯ್ಯ ಸರ್ಕಾರಕ್ಕೆ ಯುವಕರು ಬಿಸಿ ಮುಟ್ಟಿಸಿದ್ದಾರೆ. ಯುವಕರ ಸಿಟ್ಟು ರಟ್ಟಗ ಬಂದ್ರೆ ಏನಾಗುತ್ತೆ ಅಂದ್ರೆ ಈ ರೀತಿ ಸರ್ಕಾರಗಳು ಬಿಲುವಿಲ್ಲ ಅಂತ ಒದ್ದಾಡ್ತವೆ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೇ ಈ ಅಕ್ಸಾ ಅನ್ನುವಂತಹ ಈ ಒಂದು ಉದ್ಯೋಗಾಕಾಂಕ್ಷಿಗಳಿಗೆ ಸಂಬಂಧಪಟ್ಟಂತ ಸಂಘಟನೆ ಇದೆ, ಅದು ನಾವು ಪ್ರತಿಭಟನೆ ಮಾಡ್ತೀವಿ, ಸರ್ಕಾರದ ಗಮನ ಸೆಳಿತೀವಿ ಅಂತಂದ್ರು. ಆದ್ರೆ ಸರ್ಕಾರದವ್ರು ಪತ್ರಗುಟ್ಟೋದ್ರು, ಅಯ್ಯೋ ಯುವಕರೆಲ್ಲ 2 ಲಕ್ಷಕ್ಕೂ ಹೆಚ್ಚು ಜನ ಬಂದ್ಬಿಟ್ರೆ ನಮ್ಮ ಮರ್ಯಾದೆ ಮೂರ್ಖಾಸಗ ರಾಜಾಗತ್ತೆ, ಬೇಡವೇ ಬೇಡ ಅಂತ ಅವರಿಗೆ ಪ್ರತಿಭಟನೆಗೆ ಅವಕಾಶ ಕೊಡ್ಲೇ ಇಲ್ಲ. ಎಷ್ಟ್ ದಿನ ಅಂತ ಸುಮ್ನೆ ಇರ್ತಾರೆ? ಎಷ್ಟ್ ದಿನ ಅಂತ ನೀವು ಇದೇ ರೀತಿ ಅವ್ರನ್ನ ಖಾಲಿ ಕೂರಿಸ್ತೀರಿ? ಏನೇನೋ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅಂತಾರೆ, ಅಲಮಾರಿ ಜನಾಂಗದವ್ರು ಕೋರ್ಟ್ಗೆ ಹೋಗಿದ್ರು ಅಂತ ಅಂತಾರೆ, ಮೀಸಲಾತಿ ವಿಚಾರದಲ್ಲಿ ಆಕ್ಷೇಪಗಳಿವೆ ಅಂತಾರೆ. ಹಂಗಂತ ಇಷ್ಟು ಜನ ವರ್ಷಕ್ಕೆ ಎಷ್ಟು ಜನ ಹೊಸದಾಗಿ ಪದವಿ ಮುಗಿಸ್ತವ್ರು, PUC ಮುಗಿಸ್ತವ್ರು, ತಾವು ಸರ್ಕಾರಿ ಹುದ್ದೆಗೋಸ್ಕರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೋಸ್ಕರ ರೆಡಿ ಆಗ್ತಾ ಇರ್ತಾರೆ, ಒಂದು ನೌಕರಿಯ ಕನಸು ಕಾಣ್ತಾ ಇರ್ತಾರೆ. ಅವರೆಲ್ಲ ಎಲ್ಲೋಗ್ಬೇಕು? ಮತ್ತೆ 2.5 ವರ್ಷ 2,84,000 ಹುದ್ದೆಗಳು ರಾಜ್ಯದಲ್ಲಿ ಖಾಲಿ ಇರೋದು. ಅದ್ರಲ್ಲಿ ಬಿಜೆಪಿ ಸರ್ಕಾರ ಹೋಗ್ತಾನೆ 2.5 ಲಕ್ಷ ಭರ್ತಿ ಮಾಡದೆ ಹೋಯ್ತು. ಅಧಿಸೂಚನೆ ಹೊರಡಿಸ್ತೀವಿ, ಇದೋಡಿಸ್ತೀವಿ ಅಂತ ಚೆನ್ನಾಗಿ ಬುರುಡೆ ಬಿಟ್ಟು ಹೋದ್ರಿ ಇವ್ರು ಬಿಜೆಪಿ ಅವರು. ಇವ್ರು ಹೊಸ ಸರ್ಕಾರ ಈಗಲೂ ಬಿಜೆಪಿ ಅವ್ರು ಬಿಟ್ಟೋದ್ರಲ್ಲ ಅಂತ ಜಪ ಮಾಡ್ತಾರೆ. 2.5 ವರ್ಷ ಕಡಿಮೆ ಅವಧಿ ಏನ್ರಿ? ಉಳ್ದಿರೋದು ಇನ್ನು 2.5 ವರ್ಷ. 2.5 ವರ್ಷದಲ್ಲಿ ಏನು ಮಾಡಿಲ್ಲ ಇವ್ರು. ಇವತ್ತು ಒಂಥರ ಬೆಂಕಿ ಬಿದ್ದವ್ರಗತ್ತೆ ತಕ 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 ಅಂತ ಕುಣಿತಾರೆ. ಅದು ಮಾಡ್ತೀವಿ, ಇದು ಮಾಡ್ತೀವಿ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ ಅಂತ. ಸೊ ಧಾರವಾಡದಲ್ಲಿ ಇವತ್ತು ಎಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ ಜನರು ಅನ್ನೋದನ್ನ ತಾವು ನೋಡ್ತಾ ಇದ್ದೀರಾ ವೀಕ್ಷಕರೇ. ಯುವಕರು ಇವತ್ತು ಸ್ವಯಂ ಪ್ರೇರಿತರಾಗಿ ಅಲ್ಲಿ ಯಾವುದೇ ಪಕ್ಷಕ್ಕೂ ಆಸ್ಪದ ಕೊಡ್ಲಿಲ್ಲ. ಟು ಬಿ ಫ್ರಾಂಕ್, ಅದರ ಲಾಭ ಪಡ್ಕೊಳ್ಳಕ್ಕೆ ಕೆಲವರು ಪ್ರತಿಪಕ್ಷದ ನಾಯಕರುಗಳು ಬಂದ್ರು. ಅವ್ರು ಹೇಳಿದ್ರು ನೋ ಪಾಲಿಟಿಕ್ಸ್, ಪ್ಲೀಸ್ ಗೆಟ್ ಔಟ್. ಕರೆಕ್ಟ್. ನೋ ಪಾಲಿಟಿಕ್ಸ್, ಪ್ಲೀಸ್ ಗೆಟ್ ಔಟ್. ದಿಸ್ ಇಸ್ ವೆರಿ ಜೆನ್ಯೂನ್ ಕೇಸ್. ಇದರಲ್ಲಿ ರಾಜಕೀಯ ಲಾಭ ತಗೊಳಕ್ ಬರಬೇಡಿ, ನೀವು ಮಾಡಿದ್ದ ಅದನ್ನೇ, ಇವರು ಮಾಡ್ತಿರೋದು ಅದನ್ನೇ ಅಂತ. ಸೊ ಧಾರವಾಡದಲ್ಲಿ ಸೇರಿದ ಸಾವಿರಾರು ಅಭ್ಯರ್ಥಿಗಳು ಪ್ರತಿಭಟನೆ. ಈ ಪ್ರತಿಭಟನೆಯಲ್ಲಿ ಕಲ್ಲು ತೂರಾಟ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಹಾಕಿದ್ರು.
ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನಾ ರ್ಯಾಲಿ ಬಿರುಗಾಳಿಯಂತೆ ಹಬ್ಬಿತು. ಪೊಲೀಸರು ಇವರನ್ನ ನಿಭಾಯಿಸೋದಕ್ಕೆ ಸುಸ್ತಾಗಿ ಹೋದ್ರು. ಕಳೆದ 2 ವರ್ಷಗಳಿಂದಲೂ ಒಂದೇ ಒಂದು ಸರ್ಕಾರಿ ನೇಮಕಾತಿ ಮಾಡದ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅಭ್ಯರ್ಥಿಗಳು ಆರ್ಭಟಿಸಿದ್ದಾರೆ. ಇದುವರೆಗೆ 3 ಬಾರಿ ಪ್ರತಿಭಟನೆ ಮಾಡಿದ್ದಾರೆ. ಉದ್ಯೋಗಾಕಾಂಕ್ಷಿಗಳು ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿದ್ರು. ಕ್ಯಾರೆ ಮಾಡ್ತಾ ಇಲ್ಲ ಈ ಸರ್ಕಾರ. ಹೀಗಾಗಿ ಇವತ್ತು ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ. ಪ್ರತಿಭಟನೆಗೆ ಪೊಲೀಸರು ಅನುಮತಿ ನಿರಾಕರಿಸಿದ್ರು ಕೂಡ ಉದ್ಯೋಗಾಕಾಂಕ್ಷಿಗಳು ಹೋರಾಟಕ್ಕಿಳಿದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ. ಎಷ್ಟು ದಿನ ಸೈಲೆಂಟ್ ಆಗಿದ್ವಿ, ಇನ್ಮೇಲೆ ನಾವು ಸೈಲೆಂಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ನೋಡಬಹುದು ಯಾವ ರೀತಿ ಇದೆ ಇಂಥ ಪ್ರತಿಭಟನೆ. ಇದನ್ನ ಕೂಡ ಹಿಂಗೆ ಮಾಡಿದ್ರೆ ನಾವು ಇದೆಲ್ಲ ಮಾಡಿದ್ದೆಲ್ಲ ವ್ಯರ್ಥ ಆಗಿಬಿಡುತ್ತೇವ್ರಿ. ಅದೇ ಮಾತು ಹೇಳಿದ್ರು, ಅದೇ ಮಾತು ಹೇಳಿದ್ದಾರೆ. ಅವ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಜವಾಬ್ದಾರಿಯಿಂದ ಹುದ್ದೆಯಲ್ಲಿರುವ ಟಿಸಿ 25,000 ಮಾಡಿದ ಹೋರಾಟದ ಮನೆ ಪುತ್ರನ ಕಶ್ಮೀರಿಗೆ ಹಾಕಿರಂದ್ರೆ ಅವ್ರ ಎಂತ ಟಿಸಿರಿ? ಅವ್ರ ಜವಾಬ್ದಾರಿ ಇಲ್ವಾ? ಅವ್ರ ಜವಾಬ್ದಾರಿ ಇಲ್ವಾ? ನಮ್ಮ ಕಷ್ಟ ನಮ್ಮ ಸಂತ ಯಾರು ಕೇಳಬೇಕು? ನಿರುದ್ಯೋಗಿಗಳು ಸಾಯ್ತಾ ಇದ್ದಾರೆ. ನಿರುದ್ಯೋಗಿಗಳು ನೇಣಕೊಂಡು ಸಾಯ್ತಾ ಇದ್ದಾರೆ. ಅವ್ರ ಏನೂ ಇಲ್ಲ, ಎಲ್ಲ ಉಳಿದಿರೋ ಬಾಕಿ ಹುದ್ದೆಗಳನ್ನೆಲ್ಲ ರಿಸರ್ವ್ ಇದು ಮಾಡಬೇಕು. ಆದಷ್ಟು ಬೇಗ CM ಸಾಹೇಬರು ಇದು ಹೇಳಿಕೆ ಇಲ್ಲಿ ಎಲ್ಲರಿಗೂ ಇದು ಸೂಚನೆಗಳನ್ನು ಕೊಡಬೇಕು. ಅವ್ರವ್ರ ಜಗಳ ಆಗಲಿ ಏನೇ ಆಗಲಿ ನಮಗೆ ವಿದ್ಯಾರ್ಥಿಗಳ ಕಷ್ಟ ಅವರನ್ನು ಅರ್ಥಕೊಳ್ಬೇಕು. ಎಲ್ಲೋ ನಮ್ಮ ಹಕ್ಕಿಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಎಲ್ಲ ಇಷ್ಟೆಲ್ಲ ವಿದ್ಯಾರ್ಥಿಗಳು ಸೇರಿಬಿಟ್ಟು ಒಂದು ಸರ್ಕಾರನ ತಂದು ನಿಂದ್ರಿಸಿದ್ದೀವಿ ಮಾಡಿದ್ದೀವಿ ಅಂದರೆ ಸುಮ್ಮನೆ ಅಲ್ಲ. ಅದು ಯಾಕಪ್ಪ ಅಂದರೆ ನಮ್ಮ ತಂದೆ ತಾಯಿಗಳ ಆಸೆಗಳನ್ನು ತೀರಿಸಬೇಕು, ಅವ್ರ ಆಸೆಗಳನ್ನು ಪೂರೈಸಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಸರ್ಕಾರನ ತಂದಿದ್ದೀವಿ. ಸೊ ಆ ನಂಬಿಕೆನ ಅವರು ಉಳಿಸ್ಕೋತಾ ಇಲ್ಲ. ಸೊ ಈ ಪ್ರತಿಭಟನೆ ಮುಖಾಂತರ ನಾವು ತೋರಿಸೋದು ಏನಪ್ಪ ಅಂದರೆ ಯೂತ್ ಪವರ್ ಅಂದರೆ ಏನು, ನಾವೆಲ್ಲ ಮನಸ್ಸು ಮಾಡಿದ್ರೆ ಮುಂದೆ ಏನೆಲ್ಲ ಮಾಡಬಹುದು, ಸರ್ಕಾರಕ್ಕೆ ಯಾವ ರೀತಿ ಧಕ್ಕೆ ತಂದು ಕೊಡ್ಬೋದು, ಇದನ್ನೆಲ್ಲನೂ ನಾವು ಈ ಪ್ರತಿಭಟನೆ ಮುಖಾಂತರ ತಿಳಿಸ್ತೀವಿ ಅಂತ ಹೇಳ್ತೀನಿ. ಇವತ್ತು ನಾನು ಧಾರವಾಡಕ್ಕೆ ಬಂದಿರೋ ಕಾರಣ ರಾಜ್ಯ ಸರ್ಕಾರ ಕಳೆದ 3 ವರ್ಷದಲ್ಲಿ ಯಾವುದೇ ನೇಮಕಾತಿಯನ್ನ ಮಾಡದೆ ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ವಿದ್ಯಾರ್ಥಿಗಳು ಅವರು ಕೋಚಿಂಗ್ ಅಲ್ಲಿ ಎಕ್ಸಾಮ್ ಬರೆಯೋದಕ್ಕೋಸ್ಕರ ಕೋಚಿಂಗ್ ತಗೊಂಡಿದ್ದಾರೆ, ಕಾಯ್ತಾ ಇದ್ದಾರೆ. ಎಲ್ಲ ಬಡವರ ಮಕ್ಕಳು. ಕಳೆದ 3 ವರ್ಷದಿಂದ ಇವರ ಯೋಗ್ಯತೆಗೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆಗೆ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಿಲ್ಲ. ಇಷ್ಟೊತ್ತಿಗೆ ಖಾಲಿ ಇರುವಂತದ್ದು 2.5 ಲಕ್ಷ 2,84,000 ಖಾಲಿ ಇರೋದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು
65,000ಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.